Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನಮ್ಮ ಗೂಳಿಗಳಿಗೆ 8ನೇ ಮ್ಯಾಚ್ನ ಆಡೋದಕ್ಕೆ ಹೊರಟಿದೆ ನಮ್ಮ ಗೂಳಿ. ಈ ಕಡೆಯಿಂದ ಇವತ್ತು ತಮಿಳ್ ತಲೆವಾಸ್ ಅಗೇನ್ಸ್ಟ್ ಒಂಥರ ಆಜನ್ಮ ವೈರಿಗಳು ಅಂತ ಹೇಳಬೇಕು. ಬಟ್ ಅಷ್ಟೇನ ಕಾಂಪಿಟೇಷನ್ ಇವ್ರು ಪಿ ಕೆನಲ್ಲಿ ನಮ್ಮ ಮೇಲೆ ಕೊಟ್ಟಿಲ್ಲ. ಇತಿಹಾಸ ತೆಗೆದು ನೋಡ್ತು ಅಂತ ಅಂದರೆ ಬೆಂಗಳೂರು ಬುಲ್ಸ್ ತಮಿಳ್ ತಲೆವಾಸ್ ಆಗಿರುವಂಥದ್ದು 16 ಮ್ಯಾಚು. 16 ಮ್ಯಾಚಲ್ಲಿ ನಾವು ಗೆದ್ದಿರುವಂಥದ್ದು 12 ಮ್ಯಾಚ್, ಅವ್ರು ಗೆದ್ದಿರೋದು ಕೇವಲ 4 ಮ್ಯಾಚು. ಸೊ ಹಿಸ್ಟಾರಿಕ್ ಡಾಮಿನೆನ್ಸ್ ತೆಗೆದು ನೋಡ್ತು ಅಂತಂದರೆ CSK ಮತ್ತು RCB ಹೆಂಗಿರುತ್ತೆ, CSK ಅದು ಜಾಸ್ತಿ ಹೆಂಗಿತ್ತೋ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ತು ಈ ಕಡೆ ಡಾಮಿನೇಷನ್ ಅಂತೂ ಕಬಡ್ಡಿ ಅಂತ ಬಂದಾಗ ಇದ್ದೇ ಇದೆ. ಲಾಸ್ಟ್ 4 ಮ್ಯಾಚ್ ತಗೊಂಡು ನೋಡ್ತು ಅಂತಂದರೆ 2 ಮ್ಯಾಚ್ನ ಸೋತಿ 2 ಮ್ಯಾಚ್ನ ಗೆದ್ದಿ ಬರ್ತಾ ಇರೋವಂಥ ತಮಿಳ್ ತಲೆವಾಸು. ನಮ್ಮದು ಲಾಸ್ಟ್ 4 ಮ್ಯಾಚ್ನ ತೆಗೆದು ನೋಡ್ತು ಅಂತಂದರೆ ಹಿಸ್ಟ್ರಿ ಬರ್ದಿದ್ದೀವಿ. ಆಫ್ಟರ್ ಸೀಸನ್ 9 ನಾವು 4 ಕನ್ಸಿಕ್ಯೂಟಿವ್ ಮ್ಯಾಚ್ನ ಗೆದ್ದೇ ಇರಲಿಲ್ಲ. ಸೀಸನ್ 9 ಆದ ನಂತರ 4 ಕನ್ಸಿಕ್ಯೂಟಿವ್ ಮ್ಯಾಚ್ನ ಗೆದ್ದಿದ್ದೀವಿ. ಸೊ ಅದರಿಂದ ಈ ಸೀಸನ್ಲಿ ಏನೋ ಒಂದು ಹೊಸ ಹುರುಪುನ ತಗೊಂಬಂದಂಗೆ ಐತೆ. 4 ಕನ್ಸಿಕ್ಯೂಟಿವ್ ಆಗಿ ಹೊಡ್ಕೊಂಡು ಬರ್ತಾ ಇರೋದ್ರಿಂದ ಹೈ ಆನ್ ಕಾನ್ಫಿಡೆನ್ಸು, ಹೈ ಆನ್ ಪಂಪ್ಡ್ ಆಗಿ ಇದ್ದೀವಿ. 5ನೇ ಕನ್ಸಿಕ್ಯೂಟಿವ್ ವಿನ್ನರು ಆಗೋಗ್ಬಿಡ್ತು ಅಂತ ಅಂದರೆ 5 ಮ್ಯಾಚ್ನ 1 ಮ್ಯಾಚ್ ಗೆದ್ರೆ ಏನೋ ಲಕ್ ಅನ್ಬೋದು, 2 ಮ್ಯಾಚ್ ಗೆದ್ರೆ ಏನೋ ಲಕ್ ಅನ್ಬೋದು. 5 ಮ್ಯಾಚ್ನ ಕನ್ಸಿಕ್ಯೂಟಿವ್ ಆಗಿ ಒಂದು ಟೀಮು ಗೆಲ್ತಾ ಇದೆ. ಯಾವುದ್ರಲ್ಲಾದ್ರೂ ಆಗಿರಲಿ, IPL ಆಗಿರಲಿ, PKL ಆಗಿರಲಿ, ಗೆಲ್ತಾ ಇದೆ ಅಂತಂದರೆ ಕನ್ಸಿಸ್ಟೆನ್ಸಿ ಟೀಮ್ದು ಮ್ಯಾಟ್ರ್ ಆಗುತ್ತೆ. ಪುಡಾಂಗ್ ಪ್ಲೇಯರ್ಸ್ ಇರುವಂಥ ಟೀಮ್ ಅನ್ನೋ ಥರ ಆಗುತ್ತೆ. ಆಲ್ರೆಡಿ ಆಗೋಗ್ಬಿಟ್ಟಿದೆ. ಬೆಂಗಳೂರು ಬುಲ್ಸ್ ಅಂತಂದರೆ ಎದುರ್ಕೊಳ್ಳೋ ಥರ ಫಸ್ಟ್ 3 ಮ್ಯಾಚ್ ನೋಡ್ತು ಅಂತಂದರೆ ಏನು ಗುರು ಕೊಲ್ಟೆ ಟೀಮು, ಯಾರು ಬೇಕಾದ್ರೂ ಹೊಡಿಬೋದು ಹಂಗೆ ಅನ್ನೋ ಥರ ಅನ್ಕೊಂಡಿದ್ರು. ಬಟ್ ಲಾಸ್ಟ್ 4 ಮ್ಯಾಚ್ ನೋಡ್ತು ಅಂತಂದರೆ ಏನು ಗುರು, ಎಂಥ ಸಿಚುವೇಶನ್ ಆದರೂ ಜಯಿಸ್ಕೊಂಬಂದ್ಬಿಡ್ತಾರಲ್ಲ ಗುರು ಇವರು. ಅವ್ರ ಕೋಚ್ ಏನು ಗುರು ಹಿಂಗೆಲ್ಲ ಮಾಡ್ಬಿಡ್ತಾರೆ. ಇಲ್ಲಿ ಕೋರ್ಟಲ್ಲಿರೋರ್ಗಿಂತ ಕೋಚ್ ಪ್ಲ್ಯಾನ್ ಮಾಡೋದನ್ನೇ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಆ ಥರ ಪ್ಲ್ಯಾನ್ಗಳ ಆ ಥರ ಸ್ಟ್ರಾಟಜಿಗಳನ್ನ ರಿಯಲ್ ಟೀಮಲ್ಲಿ ಮಾಡ್ತಾ ಇರ್ತಾರೆ ನಮ್ಮ ಕೋಚು BC ರಮೇಶ್. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಸೀಸನ್ ಸ್ಟಾರ್ಟ್ ಆಗೋಕ್ಕೆ ನಾನು ಮುಂಚೆ ಆಕ್ಷನ್ ಟೈಮಲ್ಲಿ ಹೇಳ್ತಾ ಇದ್ದೆ ನನಗೆ ಟೀಮ್ ಮೇಲೆ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕೋಚ್ BC ರಮೇಶ್ ಮೇಲೆ ಬೇಜಾನ್ ನಂಬಿಕೆ ಐತೆ ಅಂತ. ಯಾಕಂದರೆ ಅವ್ರು ಅಷ್ಟೊಂದು ಪ್ರೂವ್ ಮಾಡಿಬಿಟ್ಟಿದ್ದಾರೆ PKLನ ತೆಗೆದು ನೋಡ್ತು ಅಂತ ಅಂದಾಗ. ನಾವು ಚಾಂಪಿಯನ್ ಆಗಿದ್ದು ಕೂಡ ಇವ್ರು ಕೋಚ್ ಇದ್ರು, ಅವಾಗ ನಮಗೆ ಅಸಿಸ್ಟೆಂಟ್ ಕೋಚ್ ಆಗಿದ್ರು ನಮಗೆ. ಸೊ ಸೀನ್ ನೋಡ್ತು ಅಂತಂದರೆ ಹೆಂಗಿದೆ ಅಂತಂದರೆ ಸ್ಟ್ಯಾಂಡಿಂಗ್ಸ್ ನೋಡ್ತಾ ಇರ್ಬೋದು. ನಮ್ಮ ಬೆಂಗಳೂರು ಬುಲ್ಸು 4ನೇ ಪೊಸಿಷನ್ಲಿದೆ. 7 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿರೋದು. ತಮಿಳ್ ತಲೆವಾಸ್ ಆಡಿರೋದೇ 4 ಮ್ಯಾಚ್, ಅವರಿಗೆ ಕಮ್ಮಿ ಮ್ಯಾಚ್ ಸಿಕ್ಕಿದೆ. ಲೀಸ್ಟ್ ನಂಬರ್ ಆಫ್ ಮ್ಯಾಚಸ್ಸು ಅವರೇ ಆಡಿರುವಂಥದ್ದು. ಸೊ ಎಲ್ಲ ನೋಡ್ತು ಅಂತಂದರೆ ಬೆಂಗಳೂರು ಬುಲ್ಸು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ ಇವಾಗ. ಸೊ ಈ ಫ್ಲೋ ಹಂಗೆ ಕಂಟಿನ್ಯೂ ಆಯಿತು ಅಂತಂದರೆ ಟಾಪ್ ಆಫ್ ದ ಟೇಬಲ್ 1-2 ಪೊಸಿಷನ್ ಫಿನಿಶ್ ಮಾಡ್ತು ಅಂತ ಅಂದರೆ ಡೈರೆಕ್ಟ್ ಅವ್ನು ಅಜ್ಜಿ ಫೈನಲ್ಗೆ ಎಂಟ್ರಿ ಕೊಡ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಮಗ. ಸೊ ಪಾಯಿಂಟ್ಸ್ ಟೇಬಲ್ ಎಲ್ಲ ಇವಾಗ ಅನಲೈಸ್ ಮಾಡುವಂಥ ಸಮಯ ಅಲ್ಲ, ಗೊತ್ತಿರೋದೇನೆ. ಸೊ ತಮಿಳ್ ತಲೆವಾಸ್ ಅಂತ ಬಂದಾಗ ಪವನ್ ಕುಮಾರ್ ಶರಾವತ್ನ ಎಕ್ಸಿಟು ಆಗಿದೆ. ಈ ಕಡೆ ಅರ್ಜುನ್ ದೇಶ್ಪಾಲ್ ಅವರ ಕ್ಯಾಪ್ಟನ್ಸಿ, ಅರ್ಜುನ್ ದೇಶ್ಪಾಲು ಮೈನ್ ಲೀಡರ್ ಆಗಿ ಆಡ್ತಾ ಇದ್ದಾರೆ. ಈ ಕಡೆಯಿಂದ ನಮ್ಮ ಕಡೆ ಅಲಿ ರಜಾ ಅವರು. ಸೊ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಸು, ಜಾಸ್ತಿ ಟೈಮ್ ಏನು ಇರೋದಿಲ್ಲ. ಸೊ ಫ್ಲೋ ಹಂಗೆ ನಮ್ಮ ಕಡೆನೇ ಇದೆ, ಮೊಮೆಂಟಮ್ ನಮ್ಮ ಕಡೆನೇ ಇದೆ. ಇವರು ಕೂಡ ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಇವರನ್ನು ಸ್ವಲ್ಪ ಟೈಮ್ ಬರ್ತಾ ಇಲ್ಲ ತಮಿಳ್ ತಲೆವಾಸ್ ಅವರು, ಚೆನ್ನಾಗೇ ಆಡ್ಕೊಂಡು ಬರ್ತಾ ಇದ್ದಾರೆ. 17 ಪಾಯಿಂಟ್ ಲಾಸ್ಟ್ ಮ್ಯಾಚ್ ತಗೊಂಡಿರೋದು ಅರ್ಜುನ್ ದೇಶ್ಪಾಲು. 20 ಸಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇವ್ರನ್ನ ಕಟಾಕ್ತು ಅಂತ ಅಂದರೆ ಗೆಲುವು ನಮ್ದೇನೆ. ಆದಷ್ಟು ಬೇಗ ಇವ್ರನ್ನ ಕಟಾಕ್ತಾ ಇರಬೇಕು, ಕೋರ್ಟಿಂದ ಆಚೆಗಡೆ ಇಟ್ಟಿರಬೇಕು. ಇವ್ರನ್ನ ಇಟ್ಟಿತು ಅಂತ ಅಂದರೆ ಮ್ಯಾಚ್ 100%. ನರೇಂದರ್ ಇದ್ದಾರೆ, ನರೇಂದರ್ ಏನು ಈ ಅರ್ಜುನ್ ದೇಶ್ಪಾಲ್ ಥರ ಆ ಥರ ಪ್ರೊಆಕ್ಟಿವ್ ಆಗೇನು ಮಾಡೋದಿಲ್ಲ. ಇವ್ರನ್ನ ಎಷ್ಟು ಆಕ್ಟಿವ್ ಆಗಿ ಜಾಸ್ತಿ ಇಡ್ತೀವೋ ನಾವು ಈಚೆಗಡೆ ಅರ್ಜುನ್ ದೇಶ್ಪಾಲ್ನ ಅಷ್ಟೇ ನಮ್ಮ ಕಡೆ ಸಿಂಗಲ್ ಸೈಡ್ ಆಗೋಗ್ಬಿಡುತ್ತೆ ಮ್ಯಾಚು. ಆಮೇಲೆ ರೋನಾಂಕ್ ಅಂತ ಡಿಫೆಂಡರ್ ಇದ್ದಾರೆ, ಓಕೆ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ ಮ್ಯಾಚು. ಆಶೀಶು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಆಶೀಶ್ ಅಲ್ಲ, ಇವ್ರ ಕಡೆ ಆಶೀಶು ಡಿಫೆಂಡರು. ಡಿಫೆನ್ಸ್ ಪರವಾಗಿಲ್ಲ, ಇವ್ರದ್ದು ಕೂಡ ಚೆನ್ನಾಗೇನೆ ಇದೆ. ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಸಿಂಗಲ್ ಹ್ಯಾಂಡ್ಲಿ ತೊಗೊಂಡೋಗಿರೋದು ಮ್ಯಾಚ್ನ ಯಾರು ಅಂತಂದರೆ ಇಟ್ಸ್ ಅರ್ಜುನ್ ದೇಶ್ಪಾಲು. ಮೈನ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ. ಈ ಬುಡುಕೆ ಹೊಡಿತು ಅಂತಂದರೆ ಖಂಡಿತ ಮ್ಯಾಚು ನಮ್ದಾಗೋದ್ರಲ್ಲಿ ಯಾಕೋ ಡೌಟ್ ಇಲ್ಲ. ಲಾಸ್ಟ್ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ಮಾತಾಡಿದ್ದಾರೆ. ಏನಾಯಿತು ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಹೇಳ್ತಾ ಇದ್ದೆ ಗಣೇಶ್ಗೆ, ಇನ್ ಕೇಸ್ ಏನಾದ್ರು ಅಲ್ಲಿ ಪಾಯಿಂಟ್ ತೊಗೊಂಬರೋಕ್ಕಾಗಿಲ್ಲ ಅಂತಂದರೆ ನೀನು ಹೋಗ್ಬಿಟ್ಟು ಅಲ್ಲಿ ಬೋನಸ್ಗೆ ಟ್ರೈ ಮಾಡ್ತಾ ಇರೋ. ಬೋನಸ್ಗೆ ಟ್ರೈ ಮಾಡಿದ್ರೆ ನಿಂಗೆ ಆಟೋಮೆಟಿಕಲ್ಲಿ ಅವ್ರು ನೀನು ಲೆಗ್ ಮೂವ್ಮೆಂಟ್ ಅನ್ನು ಹೋಗ್ಬಿಟ್ಟು ಅವ್ರು ಶಫಲ್ ಆಗ್ತಾ ಇದ್ದಾರೆ, ಜೊತೆಗೆ ಸ್ವಲ್ಪ ಎದುರ್ಕೊತಾ ಇದ್ದಾರೆ, ಅವ್ರು ಗಲಿಬಿಲಿ ಆಗ್ತಾ ಇದ್ದಾರೆ. ನನಗೆ ಗೊತ್ತು ನಿನಗೆ ಪಾಯಿಂಟ್ಸ್ ಬಂದೇ ಬರುತ್ತೆ, ಹೋಗಿ ಬೋನಸ್ಸಿಗೆ ಟ್ರೈ ಮಾಡ್ತಾರೆ ನೀನು. ಅವ್ರನ್ನೇ ಬರ್ತಾರೆ, ಅವ್ರನ್ನೇ ತಗಲಾಕಂತಾರೆ, ನಿನಗೆ ಪಾಯಿಂಟ್ಸ್ ಪಕ್ಕ ಬಂದೇ ಬರುತ್ತೆ ಗುರು ಅಂತ ನಾನು ಹೇಳ್ತಾ ಇದ್ದೆ. ಅದೇ ರೀತಿ ಮಾಡಿದ್ರು ಆ್ಯಂಡ್ ಅದೇ ರೀತಿ ಸೂಪರ್ ರೈಡ್ ಆಯಿತು. ಲಾಸ್ಟಲ್ಲಿ ಗೆದ್ವಿ ಅಂತ ಹೇಳಿದರೆ. ಸೊ ಸ್ಟ್ರಾಟಜಿಗಳೆಲ್ಲ ಮಾಡ್ತಾರಲ್ಲ ಲಾಸ್ಟ್ ಮೂಮೆಂಟಲ್ಲಿ 1 ನಿಮಿಷ 1.5 ನಿಮಿಷ ಇರುವಂಥ ಟೈಮಲ್ಲಿ ಮಾಡುವಂಥ ಸ್ಟ್ರಾಟಜಿಗಳು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಬಟ್ ಆದರೂ ಯೋಗೇಶ್ನ ಕ್ಯಾಪ್ಟನ್ಸಿಲಿ ಏನು ಆಡ್ತಿರೋದು ನಮ್ಮ ಬೆಂಗಳೂರು ಬುಲ್ಸು. ಯೋಗೇಶ್ ಈಚೆ ಹೋದ್ರೂ ಕೂಡ ಲಾಸ್ಟ್ ಮ್ಯಾಚು, ಬಟ್ ಏನೋ ಒಂಥರ ಕ್ಯಾಪ್ಟನ್ಸಿ ಇರೋದ್ರಿಂದ 4 ಕನ್ಸಿಕ್ಯೂಟಿವ್ ಮ್ಯಾಚ್ನ ಗೆದ್ಬಿಟ್ಟಿದ್ದೀವಿ. 3 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿರಲ್ಲ, 4 ಕನ್ಸಿಕ್ಯೂಟಿವ್ ಇನ್ನು ಏನೋ ಒಂಥರ ಲಕ್ಕಿ ಚಾಮ್ ಥರ ಬಂದ್ಬಿಟ್ಟವ್ರೆ ನಮ್ಮ ಯೋಗೇಶ್ ಆಸ್ ಎ ಕ್ಯಾಪ್ಟನ್ನು. ನಮ್ಮ ಕಡೆ ಏನು ಕಮ್ಮಿ ಇಲ್ಲ ಆಗಿರೋ, ಅವ್ರ ಕಡೆ ಏನು ಅರ್ಜುನ್ ದೇಶ್ಪಾಲ್ನ ಈಚೆ ಕಡೆ ಇಟ್ಬಿಡ್ತು ಅಂದರೆ ನಾವು ಗೆದ್ಬಿಡ್ತೀವಿ ಅಂತ, ಈ ಕಡೆ ಅಲಿ ರಜಾನ ಈಚೆ ಇಟ್ಬಿಡ್ತು ಅಂದರೆ ನಾವು ಕೂಡ ಡಮ್ಮಿ ಆಗೋಗ್ಬಿಡ್ತೀವಿ, ಅಂದರೆ ಡೌನ್ ಕಾಣಿಸ್ತೀವಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ.
ಹೌದು ಗಣೇಶ್ ಅವ್ರ ಪಾಯಿಂಟ್ಸ್ ಎತ್ಕೊಂಡ್ಬಂದಿರ್ಬೋದು ಲಾಸ್ಟ್ ಮ್ಯಾಚು, ಎಲ್ಲ ಟೈಮ್ ಅದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಲಿ ರಜಾ ಮೈನ್ ರೇಡರು ನಮಗೆ, ಸೊ ಅವ್ರನ್ನ ಈಚೆ ಇಟ್ಟಷ್ಟು ಕೂಡ ಇವರು ಆಕ್ಟಿವ್ ಆಗ್ತಾರೆ. ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚು ಅಂತ. ನಿಮ್ಗೇನು ಅನ್ನಿಸ್ತು ಗುರು ನೆನ್ನೆ ಮ್ಯಾಚು? ಇನ್ನು ನೆನ್ನೆ ಮ್ಯಾಚ್ ಹ್ಯಾಂಗ್ ಓವರಲ್ಲೇ ಇದ್ದೀವಿ, ಇನ್ನು ಈಚೆ ಕಡೆನೂ ಬಂದಿಲ್ಲ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಬೇರೆ. ನನ್ನ ಪ್ರಕಾರ ಇವತ್ತು ತಮಿಳ್ ತಲೆವಾಸಿಗೆ ಹೊಡೆದಿತಾರೆ, ಅರ್ಜುನ್ ದೈಸ್ವಾಲ್ನ ಕಟಾಕ್ ಹೊಡಿತಾರೆ. ನೋಡೋಣ ಏನಾಗುತ್ತೆ ಅಂತ. 5 ಕನ್ಸಿಕ್ಯೂಟಿವ್ ವಿನ್ಸ್ ಆಗುತ್ತೆ ಅಥವಾ ಈ ಗೆಲುವಿನ ಸ್ಟ್ರೀಕಿಗೆ ಬ್ರೇಕ್ ಡೌನ್ ಕೊಡ್ತಾರೆ ತಮಿಳ್ ತಲೆವಾಸ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.